29 वर्षांनंतर पुन्हा एकदा पूर्ण बहुमत आमच्या हाती आलं आहे. DCC बँकेचे अध्यक्ष, उपाध्यक्ष तसेच एपेक्स बँकेचे अध्यक्ष आमच्याच गटातील असतील असा ठाम विश्वास आमदार भालचंद्र जारकिहोळी यांनी व्यक्त केला. रविवारी बेळगाव येथे पत्रकार परिषदेत बोलताना ते म्हणाले की आतापर्यंत आम्ही नेहमीच 1-2 जागा जिंकणाऱ्यांनाच अध्यक्षपद देत आलो. मात्र यावेळी परिस्थिती वेगळी आहे. 16 पैकी 13 जागा आम्ही जिंकल्या आहेत. आमच्यात थोडेफार असमाधान असले तरी ते आम्ही आपसात मिटवून घेऊ. ಅಧಿಕಾರ ನಮಗೆ ಸಿಕ್ಕಿದೆ ಅಂದರೆ ಯಾವಾಗಲೂ ಸಿಕ್ಕಿರಲಿಲ್ಲ. ಸೊ ತಮಗೆ ನಾವು ಹೇಳಿದ್ದೀವಿ, ನಾವು 13 ಜನ ಪ್ಯಾನೆಲ್ ಮಾಡಿದ್ದೀವಿ. ಆ ಪ್ಯಾನೆಲ್ ಮುಖಾಂತರ ನಾವು ಸೀಟ್ ನಿಲ್ಲಿಸಿದ್ವಿ ಅಂತ ಹೇಳಿದ್ವಿ. ಸೊ ಅದರ ನಂತರ ಸ್ವಲ್ಪ ವ್ಯತ್ಯಾಸಗಳು ಹಾಕಿ ಕೆಲವೊಂದು ಸೀಟ್ ಹೆಚ್ಚು ಕಮ್ಮಿ ಆಗಿದ್ದವು. ಇವತ್ತು ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಪ್ರೆಸ್ ಕಾನ್ಫರೆನ್ಸ್ ಬರ್ತಾಯಿದ್ರು. ಕಿತ್ತೂರು ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರು ಅಲ್ಲೆದಾರು ಅಲ್ಲಿ ನಾವು ಮುಗಿಸ್ಕೊಂಡು ಅಲ್ಲಿ ಹೋಗ್ತೀವಿ. ಆಮೇಲೆ ಅವರು ಡೀಟೇಲ್ ನಾವೆಲ್ಲ ಮಾತಾಡ್ತೀವಿ. ಅದಕ್ಕೆ ಮೊದಲನೇದಾಗಿ ಜಿಲ್ಲೆ ಮಹಾಜನತೆಗೆ, ರೈತರಿಗೆ, ಜಿಲ್ಲಾ ಎಲ್ಲ ಸಚಿವರಿಗೆ, ಶಾಸಕರಿಗೆ, ನಮ್ಮ ಅಭಿಮಾನಿಗಳಿಗೆ, ಕಾರ್ಯಕರ್ತರ ತಮ್ಮ ಮುಖಾಂತರ ಅನಂತ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಹೇಗಲ್ಲ 29 ವರ್ಷದ ನಿರಂತರ ಹೋರಾಟ, ನಾವು ಬ್ಯಾಂಕ್ ತೊಗೋಬೇಕಂತ ಭಾಳ ದಿವಸ ಪ್ರಯತ್ನ ಮಾಡ್ತಾಯಿದ್ವಿ. ಆದರೂ ನಮಗೂ ಕೆಲವೊಂದು ಸೀಟ್ ಬರ್ತಿದ್ದೀವಿ, ನಮಗೆ ಬಹುಮತ ಮಾಡೋಕ್ಕಾಗ್ತಿರಲಿಲ್ಲ. 1 ಸೀಟ್ ಗೆದ್ದವ್ರು ನಾವು ಅಧ್ಯಕ್ಷ ಮಾಡ್ಕೊತ ಹೋಗಿದ್ದೀವಿ. ಅಂದರೆ 1 ಗೆದ್ದವ್ರು ಕಾಯಂ ಅಧ್ಯಕ್ಷ ಆಗೋದು. ಇವತ್ತು ಪೂರ್ವ ಪ್ರಮಾಣ ನಾನು ಮೊದಲು ಹೇಳಿ ನಿಮಗೆ, ಚುನಾವಣೆಗಿಂತ ಮುಂಚೆ ನಾವು ಈ ಸಲ DCC ಬ್ಯಾಂಕ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಪೇಕ್ಷ ಬ್ಯಾಂಕ್ ನಮ್ಮದೇ ಮಾಡ್ಕೊತೀವಿ ಅಂತೇಳಿ ಇವತ್ತು ಜನ ನಮಗೆ ತೀರ್ಪು ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದರು. ಅದಕ್ಕೆ ಅವ್ರಿಗೂ ನಾನು ಧನ್ಯವಾದ ಹೇಳುತ್ತಾ, ಮುಂದಿನ ದಿನಮಾನದಲ್ಲಿ ನಾವು ಬ್ಯಾಂಕನ್ನ ಭಾಳ ಪ್ರಾಮಾಣಿಕವಾಗಿ 5 ವರ್ಷ ನಿರಂತರವಾಗಿ ರೈತರ ಸೇವೆ ಮಾಡ್ತೀವಿ, ಗ್ರಾಹಕರ ಸೇವೆ ಮಾಡ್ತೀವಿ, ನೌಕರರ ಒಳ್ಳೆಯ ಕೆಲಸ ಎಲ್ಲ ಮಾಡ್ತೀವಿ. ಈಗೆಲ್ಲ ಸುಮಾರು ಯಾಕಂದರೆ 16 ಸ್ಥಾನಕ್ಕೆ ಚುನಾವಣೆ ನಡೆದಿದ್ವಿ. 16 ಸ್ಥಾನ ಪೈಕಿ ನಾವೆಲ್ಲರೂ ಅಂದ್ರೆ 7 ಜನ ಅವಿರೋಧ ಆಯ್ಕೆ ಆದರು, 7 ಜನ. ಆಮೇಲೆ ಅದರ ನಂತರ ಇವತ್ತು ಅಪ್ಪಾಸಾಹೇಬ್ ಕುಲಗೋಡೆ ಅವರು, ಅಣ್ಣಾಸಾಹೇಬ್ ಜೊಲ್ಲೆ ಅವರು, ಮಾಂತೇಶ್ ದೊಡ್ಡಗೌಡ 3 ಜನ ಗೆದ್ದರು. ಅದರ ಜೊತೆಗೆ ಅಂದರೆ ಸನ್ಮಾನ್ಯ ಉಸ್ತುವಾರಿ ಸಚಿವರು ಅವ್ರದ್ದೇ ಆದಂಥ ಕೆಲವೊಂದು ಕ್ಯಾಂಡಿಡೇಟ್ಗಳಿದ್ದು. ಎಕ್ಸಾಂಪಲ್ ಅಂದರೆ ಕಾಗವಾಡಕ್ಕೆ ಅವರು ಅವಿರೋಧ ಆಯ್ಕೆ ಮಾಡಬೇಕಂತೇಳಿ ಅವ್ರು ಹೇಳಿದರು. ಅವತ್ತು ಅವ್ರ ಪ್ರಕಾರ ಅವಿರೋಧ ಆಯ್ಕೆ ಆಯಿತು. ಅದರಂತೆ ಕಿತ್ತೂರಲ್ಲಿ ನಾವೆಲ್ಲ ವಿಕ್ರಮ್ ಇನಾಮದಾರ್ ಅವರು ಸಪೋರ್ಟ್ ಮಾಡಿದ್ದೀವಿ. ಮಾನ್ಯ ಅಂದರೆ ಅಲ್ಲಿ ಶಾಸಕ ಬಾಬಾ ಸಾಹೇಬ್ ಅವರು, ಸತೀಶ್ ಅವರು ಒಂದು ಕ್ಯಾಂಡಿಡೇಟ್ ಮಾಡಿದರು. ಇವತ್ತಂದ್ರೆ ಅವ್ರ ಶಾಸಕರವರ ಸಹೋದರ ಗೆದ್ದಿದ್ದಾರೆ ಅಲ್ಲಿ. ಹೀಗಾಗಿ ಕೆಲವು ಸಲ ನಮ್ಮಲ್ಲೇ ವ್ಯತ್ಯಾಸ, ಭಿನ್ನಾಭಿಪ್ರಾಯ, ನಮ್ಮಲ್ಲಿ ಸ್ವಲ್ಪ ಅಸಮಾಧಾನ ಎಲ್ಲ ಇದ್ದವು. ಸೊ ಮುಂದಿನ ದಿನಮಾನದಾಗ ಅವನ್ನೆಲ್ಲ ನಾವು ಸರಿ ಮಾಡ್ಕೊಂಡು ಹೋಗೋ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ತಮಗೆ ಹೇಳಿದಂಗೆ ನಾವೆಲ್ಲರೂ, ಯಾಕಂದ್ರೆ ಎಲ್ಲ ಜಿಲ್ಲೆಯಲ್ಲಿ ಜನ ಏನು ಮಾತಾಡ್ತೀರಂದ್ರೆ, ನಾವಿದ್ರೆ ಬ್ಯಾಂಕ, ನಾವಿಲ್ಲ ಬ್ಯಾಂಕ್ ಇಲ್ಲ ಅಂತಿದ್ರು, ನಾವಿದ್ರನ ಬ್ಯಾಂಕ್ ನಡೀತಿದ್ದಿಲ್ಲ, ಬ್ಯಾಂಕ್ ಮುಳುಗಿ ಹೋಗ್ತಿದ್ರು. ಅಂಥವ್ರಿಗೆ ನಾವು 5 ವರ್ಷ ಪ್ರಾಮಾಣಿಕವಾಗಿ ಬ್ಯಾಂಕನ್ನು ಚಲೋ ನಡೆಸಿ ಇನ್ನೂ ಹೆಚ್ಚಿಗೆ ಡಿಪಾಸಿಟ್ ಮಾಡಿ, ಹೆಚ್ಚಿಗೆ ಲಾಭ ಮಾಡಿ ಜಿಲ್ಲೆ ಜನತೆಗೆ ತೋರಿಸಿ. ಇತ್ತೀಚೆಗೆ 3-4 ದಿನದಲ್ಲಿ ಸಿಕ್ಕಾಪಟ್ಟೆ ಅಪವಾದ ಮಾಡಿದವ್ರಂದ್ರೆ ಸುಳ್ಳು ಅಪಪ್ರಚಾರ, ಮತದಾರ ಮೇಲೆ ಪ್ರಭಾವ ಬೀರ್ಬೇಕಂತೇಳಿ ಎಲ್ಲ ಸುಳ್ಳು ಅಪವಾದ ಮಾಡಿದ್ದಾರೆ. ಅದಕ್ಕೆ ಏನೂ ಡಾಕ್ಯುಮೆಂಟ್ ಇಲ್ಲ ಅನ್ನೋ ಒಟ್ಟು ಹಾರ್ಕಿ ಅಂದರೆ ಅಪವಾದ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಮುಂದಿನ ದಿನಮಾನದಲ್ಲಿ ಅಥವಾ ಡಿಟೇಲ್ವಾದಂಥ ಉತ್ತರ ಕೊಡ್ತೀವಿ. ಅಂದರೆ ಡೀಟೇಲ್ ಇವತ್ತು ನಾವು ಅದು ಕೊಡೋಕೆ ಹೋಗೋದಿಲ್ಲ ರೀ, ಡೀಟೇಲ್ ಅವ್ರು ಕೊಟ್ಟದ್ದು. ಅದಕ್ಕೆ ಇವತ್ತೆಲ್ಲ ಯಾಕಂದರೆ ಮಾನ್ಯ ಉಸ್ತುವಾರಿ ಸಚಿವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರೆಲ್ಲರೂ ಸಹಕಾರದಿಂದ ನಾವಂದರೆ ಇನ್ನೂ ಈ ಬ್ಯಾಂಕಿನ ಗಟ್ಟಿಯಾಗಿ ನಡೆಸಬೇಕನ್ನೆಲ್ಲ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ. ಮತ್ತು ವಿಶೇಷವಾಗಿ ಯಾಕಂದರೆ ರಾಜೀವ್ ಕಾಗೆ ಅವ್ರು ನಾವಿರೋದು ಆಯ್ಕೆ ಮಾಡಿದ್ದಕ್ಕೆ ಅವರು ನಮ್ಮ ಗುಂಪಿಗೆ ಬೆಂಬಲ ಕೊಡ್ತಾರೆ. ಅದರಂತೆ ಸನ್ಮಾನ್ಯ ಗಣೇಶ್ ಹುಕ್ಕೇರಿ ಅವರು ಫೋನ್ ಮಾಡಿ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿದರು. ಬಾಬಾ ಸಾಹೇಬ್ ಪಾಟೀಲ್ ಅವರು ನಮ್ಮ ಜೊತೆಗಿರ್ತೀವಿ ಅಂತ ಆದರು. ನಾವೆಲ್ಲರೂ ಕೂಡಿ ಸುಮಾರು 13 ಜನ ಅಗದಿ ಪ್ರಾಮಾಣಿಕ ಬ್ಯಾಂಕ್ ನಡೆಸೋ ಪ್ರಯತ್ನ ಮಾಡ್ತೀವಿ. 3 ಜನ ಅಷ್ಟೇ ವಿರೋಧ ಅಂತ ನೀವು ಲೆಕ್ಕ ಹಾಕೋರಿ. 13 ಜನ ನಾವು ಒಂದೇ ಗುಂಪಾಗಿ ಬ್ಯಾಂಕಿಗೆ ಏನೂ ಧಕ್ಕೆ ಬರ್ದಂಗೆ ಅವ್ರಿಗಿಂತ ಒಳ್ಳೆಯ ಕೆಲಸ ಮಾಡಿ, ಅವ್ರಿಗಿಂತ ಇನ್ನೂ ಹೆಚ್ಚಿನ ಲಾಭ ಮಾಡಿ ಜಿಲ್ಲೆ ಜನತೆಗೆ ತೋರಿಸ್ತೀವಿ. ಅಂದ್ರೆ ಅವ್ರು ಇದ್ರಷ್ಟೇ ಬ್ಯಾಂಕ್ ನಡೆದಿಲ್ಲ, ಅವ್ರು ಇಲ್ಲದ ಬ್ಯಾಂಕ್ ನಮ್ಗೆ ನಡೀತೈತೆ ಅಂದಿದ್ವಿ. ಅದಕ್ಕೆ ಎಲ್ಲರೂ ನಾವು ಈ ಮುಖಾಂತರ ಎಲ್ಲ ಏನು PKPS ಸೊಸೈಟಿ ಅದಾವು ಅಥವಾ ನಮ್ಮೆಲ್ಲ ನೌಕರಸ್ಥರು ಅದಾರೋ ಅವರಿಗೆಲ್ಲ ಈ ಪ್ರೆಸ್ ಕಾನ್ ಮುಖಾಂತರ ಸಂದೇಶ ಕೊಡ್ತೀನಿ. ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ನಾವು ಯಾರ ಜೊತೆ ದ್ವೇಷ ಮಾಡೋದಿಲ್ಲ. ನಮ್ಗೆ ವೋಟ್ ಹಾಕಿದವರದ್ದು ಬಿಟ್ಟರು ಆಯಿತು, ನಾವು ಯಾರಿಗೂ ದ್ವೇಷ ಮಾಡೋದಿಲ್ಲ. ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಾವು ನಿಮಗೆ ಮಾತು ಕೊಟ್ಟಾಗ ನಮ್ಮ ಮಾತನ್ನು ನಾವು ಉಳಿಸ್ಕೊಂಡಿದ್ವಿ. ಅದಕ್ಕೆ ತಾವೆಲ್ಲರೂ ಮುಂದೆ ಏನಾರು ಮಾನ್ಯ ಸಚಿವರು ಇದ್ರ ಬಗ್ಗೆ ಕೆಲವೊಂದು ವಿಷಯ ಹೇಳ್ತಾರೋ ತಾವು ಮಾಡಬೇಕು. बेळगाव जिल्ह्यात माझे कोणाशीही वैयक्तिक शत्रुत्व नाही. लक्ष्मण सौदी आणि माझ्यात वैयक्तिक मतभेद नाहीत. ते अविरोध निवड व्हावी अशी अपेक्षा ठेवत होते. ती न झाल्यामुळे थोडा असंतोष असल्याचे भालचंद्र जारकिहोळी यांनी स्पष्ट केले.
विनोद कोलकार, KMM मराठी, बेळगाव.